ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾನು ಇವತ್ತು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡಿ, ನಾನೊಬ್ಬ ರೈತ, ಆಯಿತಾ. ನಾನು ಒಬ್ಬ ಆನಿಯನ್ ಬೆಳೆಗಾರ. ಇವಾಗ ಆನಿಯನ್ ಪ್ರೈಸು ಬಂದು ₹100 ಪ್ರತಿ ಕೆ ಜಿಗೆ ನಡೀತಾ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ನಾನು ಈಗ ಎಲ್ಲ ಬಿತ್ತನೆ ಎಲ್ಲ ಮಾಡಿದ್ದೀನಿ. ಇದು ಇಳುವರಿ ಬರೋಕ್ಕೆ ಮೋಸ್ಟ್ಲಿ ಐ ಥಿಂಕ್ 3 months to 5 months ಆಗ್ಬೋದು. ಈ 3 months ಆದಮೇಲೂ ನನಗೆ ಪ್ರತಿ ಕೆ ಜಿ ಆನಿಯನ್ಗೆ ₹100 ಸಿಗುತ್ತಾ ಗೊತ್ತಿಲ್ಲ. ಅದಕ್ಕೇನು ಮಾಡ್ತೀನಿ ಅಂದರೆ, ನನಗೆ ಸ್ವಲ್ಪ ಭಯ ಇರುತ್ತೆ. ಯಾರಿಗೆ ಗೊತ್ತಪ್ಪ, ಈಗ ಆನಿಯನ್ ಪ್ರೈಸು 3 ತಿಂಗಳಾದಮೇಲೆ ₹50 ಬಂದುಬಿಟ್ರೆ ನಂಗೆ ₹50 ಲಾಸ್ ಆಗುತ್ತಲ್ಲ. ಅದು ಒಂದು ಕಡೆ ಆಯಿತು. ಆನಿಯನ್ ಪ್ರೈಸು ₹100 ಇದ್ದಿದ್ದು ₹150 ಆದರೆ ಇನ್ನೂ ಎಕ್ಸ್ಟ್ರಾ ₹50 ಲಾಭ ಅಲ್ವಾ ನನಗೆ. ಎರಡು ಥರನೂ ಇದೆ. ಸೊ ಇದೆಲ್ಲ ನೋಡಿದ್ಮೇಲೆ ನನಗೆ ಅಂದ್ಕೊಳ್ತೀನಿ, ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ಯಾಕೆ, ಒಂದು ಪ್ರೈಸ್ಗೆ ಫಿಕ್ಸ್ ಆಗಿಬಿಡೋಣ. ನನಗೆ ₹100ಗೆ 3 ತಿಂಗಳಾದ್ಮೇಲೂ ಸಿಗಲಿ ಅಂತ ಅಂದ್ಕೊಳ್ತೀನಿ. ಆ ₹100ಗೆ 3 ತಿಂಗಳಾದ್ಮೇಲೂ ಸಿಗಲಿ ಅಂತ ಒಂದು ಕಾಂಟ್ರಾಕ್ಟ್ನ ಮಾಡ್ತೀನಿ. ಆ ಕಾಂಟ್ರಾಕ್ಟ್ನ ಡೆರಿವೇಟಿವ್ಸ್ ಅಂತ ಹೇಳ್ತೀವಿ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ನಾನು ಏನು ಹೇಳ್ತಾ ಇದ್ದೀನಿ, 3 ತಿಂಗಳಾದಮೇಲೆ ನಾನು ಬೆಳೆದಿರೋ ಆನಿಯನ್ನ ₹100ಗೆ ಮಾರ್ತೀನಿ, ಆಯಿತಾ. ಕೆಲವ್ರು ಏನು ಅಂದ್ಕೊಳ್ತಾರೆ, ಕೆಲವರು 3 ತಿಂಗಳಾದಮೇಲೆ ಆನಿಯನ್ದು ಡಿಮ್ಯಾಂಡು ಜಾಸ್ತಿ ಇರುತ್ತೆ, ಯಾಕೆ ಆನಿಯನ್ ಸಪ್ಲೈ ಕಡಿಮೆ ಆಗಿರುತ್ತೆ, ಬಿಕಾಸ್ ಆಫ್ ವಾಟ್ಸೋ ಎವರ್ ರೀಸನ್ನು. ₹150 ಆಗುತ್ತೆ ಅಂತ ಅವ್ರು ಅಂದ್ಕೊಂಡು ಏನು ಮಾಡ್ತಾರೆ, ನನ್ನ ಜೊತೆ ಒಂದು ಕಾಂಟ್ರಾಕ್ಟ್ನ ಸೈನ್ ಮಾಡಿಸ್ಕೋತಾರೆ, ನಾನು 3 ತಿಂಗಳಾದ್ಮೇಲೆ ₹100 ಮಾರಲೇಬೇಕು ಅಂತ. ಸೊ ಅವ್ರಿಗೇನಪ್ಪ ಲಾಭ ಅಂತಂದರೆ ₹50 ಲಾಭ ಆಗುತ್ತೆ. ಇನ್ ಕೇಸ್ ಅದೇನಾದ್ರು ಕಡಿಮೆಗೆ ಬಂದುಬಿಡ್ತು ಅಂತಂದರೆ ಏನು, ನಾವು ₹100 ಇದ್ದಿದ್ದು ₹50 ಬಂತು, ಅವ್ರಿಗೆ ₹50 ನಷ್ಟ ಆಗುತ್ತೆ. ಬಟ್ ಸ್ಟಿಲ್ ದೇ ಹ್ಯಾವ್ ಟು ಎಕ್ಸಿಕ್ಯೂಟ್ ದಟ್. ₹50 ಲಾಸ್ ಆದರೂ ಪರವಾಗಿಲ್ಲ ಅಂತ ಅವ್ರು ಇದನ್ನು ಡಿಫ್ರೆನ್ಸ್ನ ನಂಗೆ ಕೊಡಲೇಬೇಕಾಗತ್ತೆ, ಆಯಿತಾ. ಅದೇ ಥರ ನನಗೇನಪ್ಪ ಇದು ಲಾಸು ಅಂತ ಅಂದರೆ, ಈಗ ₹100 ಇದ್ದಿದ್ದು ₹150ಗೆ ಹೋದರೆ ಆ ₹50 ಪ್ರಾಫಿಟ್ ಏನಿತ್ತು ಅದು ಲಾಸ್ ಆಗುತ್ತೆ, ಆಯಿತಾ. ಇದೇ ಕಾನ್ಸೆಪ್ಟನ್ನ ನೀವು ಆಯಿಲ್ ಮೇಲೆ ಅಪ್ಲೈ ಮಾಡಿ, ಕಮಾಡಿಟೀಸ್ ಮೇಲೆ ಅಪ್ಲೈ ಮಾಡಿ. ಅಂದರೆ ಗೋಲ್ಡು, ಸಿಲ್ವರ್ ಆಗಿರ್ಬೋದು. ಈಗ ಒಂದು ಪ್ರೈಸ್ ನಡೀತದೆ, ಮುಂದೆ ಇನ್ನೊಂದು ನಡಿಬೋದು. ಮೇಲಾರು ಹೋಗ್ಬೋದು, ಕಡಿಮೆನಾರು ಹೋಗ್ಬೋದು. ಆಯಿಲು ಅಷ್ಟೇ, ಈಗ ಒಂದು ಪ್ರೈಸ್ ನಡೀತಾ ಇದೆ, ಮೇಲಾರು ಹೋಗ್ಬೋದು, ಕೆಳಗಡೆನಾರು ಹೋಗ್ಬೋದು. ಅದೇ ಥರ ಸ್ಟಾಕ್ಸ್ ಪ್ರೈಸ್ ಏನಿದೆ ಅದು ಈಗ ಮೇಲೆ ಹೋಗ್ತಾ ಇರ್ಬೋದು, ಕೆಳಗಡೆ ಹೋಗ್ತಾ ಇರ್ಬೋದು. ಸೊ ಇದಕ್ಕೆಲ್ಲ ಅಪ್ಲೈ ಮಾಡಿದಾಗ ಇದನ್ನು ಡೆರಿವೇಟಿವ್ಸ್ ಅಂತ ಹೇಳ್ತೀವಿ. ಈಗ ಮೊದಲನೇದಾಗಿ ಫ್ಯೂಚರ್ಸ್ ಬಗ್ಗೆ ಹೇಳ್ತೀನಿ. ಈಗ ನಾನು ಏನಿಷ್ಟು ಎಕ್ಸ್ಪ್ಲೈನ್ ಮಾಡಿದೆ ಅದು ಫ್ಯೂಚರ್ಸ್ ಕಾನ್ಸೆಪ್ಟ್ ಆಗುತ್ತೆ. ಫ್ಯೂಚರ್ಸ್ ಅಂದರೆ ಅದರ ಅರ್ಥ, ನಾನು ಈಗ ಒಂದು ಕರೆಂಟ್ ಪ್ರೈಸ್ ಏನಿದೆ ಆ ಪ್ರೈಸ್ದು ಫ್ಯೂಚರ್ ವ್ಯಾಲ್ಯೂ ಏನು ಅಂತ ಪ್ರೆಡಿಕ್ಟ್ ಮಾಡ್ತೀನಿ. ಇನ್ ಕೇಸ್ ಅದೇನಾರ ಆ ಪ್ರೆಡಿಕ್ಟ್ ವ್ಯಾಲ್ಯೂಗಿಂತ ಜಾಸ್ತಿ ಆಗಿತ್ತು ಅಂತಂದರೆ, ನಾನು ಎಕ್ಸ್ಟ್ರಾ ಕೊಟ್ಟು ನಾನೇನು ಕೊಟ್ಟಿರ್ತೀನಿ, ಅದು ನನ್ನ ಹತ್ರ ಏನಿರುತ್ತೆ ಆ ಅಂಡರ್ಲೈಯಿಂಗ್ ಅಸೆಟ್ದು ವ್ಯಾಲ್ಯೂ ನನಗೆ ಆ ಟೈಮ್ದು ಏನಿರುತ್ತೆ ಅದು ವ್ಯಾಲ್ಯೂ ಮೈನಸ್ ನಾನೇನು ಮುಂಚೆನೇ ಪ್ರೆಡಿಕ್ಟ್ ಮಾಡಿರ್ತೀನಿ ಅಷ್ಟು ಕೊಟ್ಟು ನಾನು ಮಾರಬೇಕಾಗುತ್ತೆ. ಇನ್ ಕೇಸ್ ಅದಕ್ಕಿಂತ ಕಡಿಮೆ ಹೋಗ್ಬಿಡ್ತು ಅಂತಂದರೆ ನಂಗೆ ಲಾಸ್ ಆಗೋಲ್ಲ. ನಾನೇನು ಅಂದ್ಕೊಂಡಿರ್ತೀನಿ ಅಷ್ಟು ದುಡ್ಡು ವಾಪಸ್ ಕೊಟ್ಟು ಬೇರೆಯವ್ರು ತೊಗೊಳ್ತಾರೆ. ಸೊ ಇದು ಆನ್ ಎನ್ ಹೈಯರ್ ಲೆವೆಲ್ ಫ್ಯೂಚರ್ಸು. ನಿಮಗೊಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ, ರಫ್ ಎಕ್ಸಾಂಪಲ್ಲು. ಈ ರಫ್ ಎಕ್ಸಾಂಪಲ್ಗೆ ನಾನು BOI ಬ್ಯಾಂಕ್ ಆಫ್ ಇಂಡಿಯಾದು ಒಂದು ಸ್ಯಾಂಪಲ್ ತಗೊಳ್ತಾ ಇದ್ದೀನಿ, ಆಯಿತಾ. ಈ ಫ್ಯೂಚರ್ಸಲ್ಲಿ ಹೇಳೋಕ್ಕೂ ಮುಂಚೆ ಕೆಲವುದು ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪೈರಿ ಡೇಟ್ ಅಂತ ಬರುತ್ತೆ. ಈಗ ನಾನು ಏನು ಹೇಳಿದೆ 3 ತಿಂಗಳಾದಮೇಲೆ ಅಂತ. ಇದೇ ಥರ ಪ್ರತಿ ಸ್ಟಾಕ್ಸ್ಗೂ ಪ್ರತಿ ಮಂತಿನ ಥರ್ಸ್ಡೇ, ಲಾಸ್ಟ್ ವೀಕ್ ಆಫ್ ಥರ್ಸ್ಡೇ ಎಕ್ಸ್ಪೈರಿ ಡೇಟ್ ಇರುತ್ತೆ. ಇಲ್ಲಾಂದರೆ ಅದು ರಜಾ ಇತ್ತು ಅಂದರೆ ವೆಡ್ನೆಸ್ಡೇಗೆ ಶಿಫ್ಟ್ ಆಗುತ್ತೆ. ಸೊ ಏನಪ್ಪ ಅದಂದರೆ, ಆ ಡೇಯಲ್ಲಿ ಎಷ್ಟು ವ್ಯಾಲ್ಯೂ ಇರುತ್ತೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡ್ಕೊಂಡು ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಆಯಿತಾ. ಈಗ ನಾವು ಏನೇ ಫ್ಯೂಚರ್ ತೊಗೋಬೇಕಾದ್ರೂ ಲಾಟಲ್ಲೇ ತೊಗೋಬೇಕು. ಅಂದರೆ ಸಿಂಗಲಾಗಿ ಬೈ ಮಾಡೋಕ್ಕಾಗಲ್ಲ. ಒಂದು ಲಾಟ್ ಅಂತಂದರೆ ಏನು ಅಂತಂದರೆ, ಒಂದು ಬ್ಯಾಸ್ಕೆಟ್ ಅಂದ್ಕೊಳ್ಳಿ. ಆ ಬ್ಯಾಸ್ಕೆಟಲ್ಲಿ ಮಿನಿಮಮ್ 100 ಆ್ಯಪಲ್ಸ್ ಇರಲೇಬೇಕು. ನೀವು ನೆಕ್ಸ್ಟ್ ತೊಗೋಬೇಕು ಅಂದರೆ ಮಲ್ಟಿಪಲ್ಸ್ ಆಫ್ 100 ತೊಗೋಬೇಕು. ನೀವು 101, 102 ಆ ಥರ ತೊಗೊಳಕ್ಕಾಗಲ್ಲ. ಸೊ ಆ ಥರದನ್ನ ಲಾಟ್ಸ್ ಅಂತ ಹೇಳ್ತೀವಿ. ನಾವು ಫ್ಯೂಚರ್ಸ್ ಅಥವಾ ಆಪ್ಷನ್ಸ್ ಬೈ ಮಾಡಬೇಕಾದ್ರೆ ಲಾಟ್ಸ್ನ ಬೈ ಮಾಡಲೇಬೇಕು. ಆಪ್ಷನ್ಸ್ ಬಂದಾಗ ಕಾಲ್ ಆಪ್ಷನ್ಸು, ಪುಟ್ ಆಪ್ಷನ್ಸ್ ಅಂತ ಇದೆ, ಅದು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಜಸ್ಟ್ ಫ್ಯೂಚರ್ಸ್ ಬಗ್ಗೆ ಮಾತಾಡೋಣ. ಈಗ ಫ್ಯೂಚರ್ಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಕ್ ಆಫ್ ಇಂಡಿಯಾದು ಸ್ಟಾಕ್ 1,000 ಒಂದು ಲಾಟ್ ಅಂತ ಮುಂಚೆನೇ ಎಕ್ಸ್ಚೇಂಜಲ್ಲಿ ಡಿಟರ್ಮಿನ್ ಮಾಡಿರ್ತಾರೆ. ಇದು ನಾನು ಒಂದು ಸುಮ್ಮನೆ ರೆಫರೆನ್ಸ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. 1,000 ಇದೆ ಅಂತ ಅಂದ್ಕೊಳ್ಳಿ. ಕರೆಂಟ್ ಪ್ರೈಸು 147.92 ಇದೆ. ನಾನೇನಪ್ಪ ಅಂತ ಅಂದ್ಕೊಳ್ತಾ ಇದ್ದೀನಿ, 152 ಹೋಗ್ಬೋದು ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, 152 ಇರೋದು ಈಗ ಕರೆಂಟ್ಲಿ ಯಾರು ಸೆಲ್ ಮಾಡ್ತಾ ಇದ್ದಾರೆ ಅದನ್ನ ತೊಗೊಳ್ತೇನೆ. 152ಗಿಂತ ಜಾಸ್ತಿ ಹೋಗುತ್ತೆ ಅಂತ.
ಸೊ ನಾವು 152 ಇನ್ವೆಸ್ಟ್ ಮಾಡಬೇಕು ತೊಗೊಳ್ತಾ ಇದ್ದೀನಿ ಅಂತ ಅಂದರೆ ಮಿನಿಮಮ್ ಇನ್ವೆಸ್ಟ್ಮೆಂಟು ನಾನು 1,52,000 ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆಯಿತಾ? ಈ 1,00,000 ಅಂದರೆ 1,000 ಇಂಟು 1,52,000. ಈಗ ಸಿನಾರಿಯೋಸ್ಗಳನ್ನ ಎಕ್ಸ್ಪ್ಲೇನ್ ತಿಳ್ಕೊಳ್ಳೋಣ. ನೆಗೆಟಿವ್ ಸಿನಾರಿಯೋ ಮತ್ತು ಪಾಸಿಟಿವ್ ಸಿನಾರಿಯೋ. ನೆಗೆಟಿವ್ ಸಿನಾರಿಯೋ ಏನಪ್ಪ ಅಂತಂದರೆ, ಇದು ಎಕ್ಸ್ಪೈರಿ ಡೇ ದಿನ ಬಂದು 149 ರುಪೀಸ್ ಆಯಿತು ಅಂದರೆ ನನಗೆ 152 ಮೈನಸ್ 149 ಅಂದರೆ ಇದ್ರ ಡಿಫ್ರೆನ್ಸ್ ಬಂದು ₹3 ಆಗುತ್ತೆ. ಸೊ ಈ ₹3 ಡಿಫ್ರೆನ್ಸ್ ಏನಿದೆ ಅದನ್ನು ನಾನು ಲಾಸ್ ಅಂತ ಅಂದ್ಕೊಂಡು ಈಗ 1,000 ಇಂಟು -3 ಮಾಡ್ಕೊಂಡು -3,000 ಪ್ಲಸ್ ಬ್ರೋಕರೇಜ್ ಅದು ಇದು ಎಕ್ಸ್ಟ್ರಾ ಲಾಸ್ ಆಗುತ್ತೆ. ಅದೇ ಥರ ಎಕ್ಸ್ಪೈರಿ ಬಂತು ಅಂತಂದರೆ, ಎಕ್ಸ್ಪೈರಿ ಡೇ ಪಾಸಿಟಿವ್ ಸಿನಾರಿಯೋ ಏನಪ್ಪ ಅಂದರೆ, ಈಗ ನಾನು 152ಕ್ಕೆ ನಾನು ಇದು ಮಾಡಿರೋದು ಕಾಂಟ್ರಾಕ್ಟ್ನ, ಬಟ್ 158ಗೆ ಹೋಯಿತು ಅಂತ ಅಂದ್ಕೊಳ್ಳಿ, ₹6 ಡಿಫ್ರೆನ್ಸ್ ಬರುತ್ತೆ. ಆ ₹6 ಅಗೇನ್ 1,000 ಇಂಟು 6 ಕ್ಯಾಲ್ಕುಲೇಟ್ ಮಾಡಿ ಆ 6,000 ಪ್ಲಸ್ ಟ್ಯಾಕ್ಸಸ್ಸು ಅದೆಲ್ಲ ನನಗೆ ಮೈನಸ್ ಆಗಿ ನಂಗೆ ಪ್ರಾಫಿಟ್ ಆಗಿ ಬರುತ್ತೆ. ಆಯಿತಾ? ಈಗ ನಿಮ್ಗೆ ಅನಿಸ್ಬೋದು, ಇದೇನಪ್ಪ ನಾನು ನಾರ್ಮಲ್ ಶೇರಲ್ಲಿ ಬೈ ಮಾಡೋರು ಹಿಂಗೆ ಆಗ್ಬೋದಲ್ವಾ, ಇಷ್ಟೇ ಚೇಂಜಸ್ ಇರುತ್ತೆ, ನಾನು ಯಾಕೆ ಇದಕ್ಕೆ ಸ್ಪೆಷಲಾಗಿ ಆಪ್ಷನ್ಸ್ಗೆ ಅಥವಾ ಫ್ಯೂಚರ್ಸ್ಗೆ ಹೋಗ್ಬೋದು ಅಂತ. ನಾನು ಇದು ಜಸ್ಟ್ ಒಂದು ಬೇಸಿಕ್ಕಾಗಿ ಎಕ್ಸಾಂಪಲ್ ಕೊಟ್ಟೆ. ಅದೇ ನಿಮಗೆ ಇದರಲ್ಲಿ ನೋಡಿ, ಒಂದು ಫ್ಯೂಚರ್ಸ್ ಕಾಂಟ್ರಾಕ್ಟ್ದು ವ್ಯಾಲ್ಯೂ ತೋರಿಸ್ತೀನಿ ನಿಫ್ಟಿದಲ್ಲಿ. ಓಕೆ, ಇಲ್ಲಿ ನೋಡಿ, ಈಗ ಕರೆಂಟ್ಲಿ ಅದು ನೋಡಿ, ಇದು ಆಪ್ಷನ್ಸ್ದೇ ತೋರಿಸ್ತಾ ಇದ್ದೀನಿ. ಒಂದೇ ದಿನಕ್ಕೆ 89% ಚೇಂಜ್ ಆಗ್ಬೋದು. ಒಂದೇ ದಿನದಲ್ಲಿ ನಿಮಗೆ ವ್ಯಾಲ್ಯೂ ಬೇಕಾದ್ರೆ ಮೈನಸ್ ಆರೋ ಆಗ್ಬೋದು, ಪ್ಲಸ್ ಆರೋ ಆಗ್ಬೋದು. ಅದು ಚೇಂಜ್ ಬಂದು 80% ಇದಕ್ಕೆ ಲಿಮಿಟೇ ಇಲ್ಲ, ಅನ್ಲಿಮಿಟೆಡ್ ಪರ್ಸೆಂಟೇಜ್ ವೇರಿಯೇಷನ್ ಏನಿದೆ. ನಿಮಗೆ ₹1 ಹಾಕಿದ್ರೆ ₹1,000 ಬರ್ಬೋದು, ₹1 ಹಾಕಿದ್ರೆ ಮೈನಸ್ಸು ಆಗ್ಬೋದು, ಅಂದರೆ ಝೀರೋನೂ ಆಗ್ಬೋದು. ಮೈನಸ್ಸು ಫ್ಯೂಚರ್ಸಲ್ಲಿ ಆಗ್ಬೋದು. ಇನ್ ಕೇಸ್ ನಾವು ಅಂದ್ಕೊಂಡಿದ್ದ ವ್ಯಾಲ್ಯೂಗಿಂತ ಇನ್ನೂ ನೆಗೆಟಿವ್ ಹೋಗ್ತು ಅಂತಂದರೆ ಎಷ್ಟೋ ಇದನ್ನ ಪ್ರೀಮಿಯಮ್ನ ಕಟ್ಟಿಸ್ಕೊಳ್ತಾರೆ ಮಾರ್ಜಿನಲ್ಲಿ ತೊಗೊಂಡಿದ್ರೆ. ಆಯಿತಾ? ಸೊ ಹಾಗಾಗಿ ಜನಗಳು ಇದ್ರ ಮೇಲೆ ತುಂಬಾ ಆಸಕ್ತಿ ಬಿದ್ದು ತೊಗೊಳ್ತಾರೆ. ಒಂದು ರಿಟೇಲ್ ಇನ್ವೆಸ್ಟರ್ಸು ಇದನ್ನ ಅವಾಯ್ಡ್ ಮಾಡೋದು ಬೆಟರು. ಯಾಕೆ ಅಂತಂದರೆ, ಒಂದೇ ದಿನದಲ್ಲಿ ನಾವು ಅಷ್ಟು ದುಡ್ಡು ಮಾಡ್ತೀವಿ ಅನ್ನೋದು ಹೇಳೋಕ್ಕಾಗಲ್ಲ. ನಾನು ನಿಮ್ಗೊಂದು ಜಸ್ಟ್ ನಿಮಗೆ ಫ್ಯೂಚರ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು. ಮತ್ತು ಸೆಬಿ ಅವ್ರದ್ದು ರಿಸರ್ಚ್ ಪ್ರಕಾರ 99% ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ಈ ಥರ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ದುಡ್ಡನ್ನ ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಒಂದೇ ದಿನದಲ್ಲಿ ರಿಚ್ ಆಗೋಕೆ ನೋಡಿ, ಇದು ಯಾವತ್ತೂ ಆಗಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಜಸ್ಟ್ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ. ಸೊ ಈ ಸಿನಾರಿಯೋ ನೋಡಿದ್ವಿ ಅಲ್ವಾ. ಸೊ ಇದೇ ಥರ ಈಗ ನೋಡಿ, ಈ ಒಂದು ಲೈವ್ ಎಕ್ಸಾಂಪಲ್ ಏನು ಅಂತಂದರೆ, ಇದು ನಿಫ್ಟಿದು ತೊಗೊಂಡಿದ್ದೀನಿ, ನಿಫ್ಟಿ 50ದು. ನಿಫ್ಟಿ 50ನಲ್ಲಿ ಇದೆಲ್ಲ ಪಿ ಇ ಆಪ್ಷನ್ಸ್ಗಳು ತೋರಿಸ್ತಾ ಇದ್ದಾರೆ. ಜಸ್ಟ್ ಗಿವ್ ಮಿ ಮಿನಿಟ್. ಇದು ಫ್ಯೂಚರ್ಸ್ದು ಕಾಂಟ್ರಾಕ್ಟ್ ತೊಗೊಳ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಫ್ಯೂಚರ್ಸ್ದು ನಾನು ಹೇಳ್ತಾ ಇದ್ನಲ್ಲ, ಈಗ ಪರ್ಸೆಂಟೇಜ್ ಚೇಂಜ್ ಇದು ಫ್ಯೂಚರ್ಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ವಾಲ್ಯೂಮ್ ನೋಡಿ, ಈಗ ಕರೆಂಟ್ಲಿ ನಿಫ್ಟಿ ಈಸ್ ಟ್ರೇಡಿಂಗ್ ಅಟ್ 25,920 ಇದೆಯಾ. ಸೊ ಇವ್ರದ್ದು ಓಪನ್ ಆಗಬೇಕಾದ್ರೆ ಇದು ಈಗ ಕರೆಂಟ್ ಲಾಸ್ಟ್ ರೇಟ್ ಪ್ರೈಸ್ ಏನಿದೆ 26,020. ಈ ಒಂದು 25,920 ಇದ್ರು ಒಂದು ಕರೆಂಟ್ ಪ್ರೀಮಿಯಮಲ್ಲಿ ಇದಾಗ್ತಾ ಇದೆ, ಅಂದರೆ ಜನ್ರೇಟ್ ಆಗ್ತಾಯಿದೆ. ಅಂದರೆ ಇದು ಕಂಪೇರ್ ಮಾಡಿದ್ರು ಆಲ್ಮೋಸ್ಟ್ 30 to 40 ರುಪೀಸ್ ಎಕ್ಸ್ಟ್ರಾ ಇದೆ. ಸೊ ಓವರಾಲ್ ಪರ್ಸೆಂಟೇಜ್ ಚೇಂಜ್ ನೋಡಿ, ಇವತ್ತು -214 ಪಾಯಿಂಟ್ಸ್ ಚೇಂಜ್ ಆಗಿದೆ. ನೀವು ಅದೇ ಕ್ಯಾಲ್ಕುಲೇಟ್ ಮಾಡಿ, 214 ಇಂಟು 25, ಅದು ಹತ್ತತ್ರ ಒಂದೇ ದಿನಕ್ಕೆ ನೀವು 5,000 to 10,000ವರೆಗೂ ಮೈನಸ್ ಆಗ್ಬೋದು. ಇನ್ ಕೇಸ್ ಅದೇ ಪಾಸಿಟಿವ್ ಸಿನಾರಿಯೋದಲ್ಲಿದ್ದರೆ ನೀವು ಪ್ಲಸ್ ಅಂದರೆ ಪ್ಲಸ್ 10,000 ಮಾಡ್ಬೋದು. ಇದೇ ಥರ ಲಾರ್ಜ್ ವಾಲ್ಯೂಮಲ್ಲಿ ತೊಗೊಂಡ್ರೆ ನೀವು ಒಂದೇ ದಿನದಲ್ಲಿ ಲಕ್ಷ, ಕೋಟಿ ಹಿಂಗೆಲ್ಲ ಮಾಡೋರು ಇರ್ತಾರೆ. ಬಟ್ ಅಗೈನ್ ಇಟ್ ಈಸ್ ವೆರಿ ರಿಸ್ಕಿ. ಇದು ರಿಟೇಲ್ ಇನ್ವೆಸ್ಟರ್ಸ್ಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟನ್ನು ಹೇಳ್ತಾ ನಾನು ಫ್ಯೂಚರ್ಸ್ದು ಕಾನ್ಸೆಪ್ಟನ್ನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ನಿಮ್ಗೆ ಆನ್ ಎನ್ ಹೈಯರ್ ಲೆವೆಲ್ ಫ್ಯೂಚರ್ಸ್ ಅಂದರೆ ಏನು ಅಂತ ಗೊತ್ತಾಗಿರ್ಬೋದು. ನೆಕ್ಸ್ಟು ಆಪ್ಷನ್ಸ್ ಅಂತ ಹೇಳ್ತೀನಿ. ಆಪ್ಷನ್ಸ್ ಅಂತ ಮಾತಾಡ್ಬೇಕಾದ್ರೆ ಎರಡಿದೆ, ಒಂದು ಕಾಲ್ ಆಪ್ಷನ್ಸು, ಒಂದು ಪುಟ್ ಆಪ್ಷನ್ನು. ಕಾಲ್ ಆಪ್ಷನ್ ಅಂತ ಅಂದರೆ ನಾವು ಪ್ರೆಡಿಕ್ಟ್ ಮಾಡ್ತೀವಿ ಮೇಲ್ಗಡೆ ಹೋಗುತ್ತೆ ಅಂತ. ಅಂದರೆ ನಾವೊಂದು ಈಗ ನಾನು ಆನಿಯನ್ ಪ್ರೈಸ್ ಮೇಲೆ ಹೋಗುತ್ತೆ ಅಂತಂದರೆ ಕಾಲ್ ಆಪ್ಷನ್ಸ್ ಅಂತ ಕರಿತೀನಿ. ಪುಟ್ ಆಪ್ಷನ್ ಅಂದರೆ ಕೆಳಗಡೆ ಬೀಳುತ್ತೆ ಅಂತಂದರೆ ಪುಟ್ ಆಪ್ಷನ್ಸ್ ಅಂತ ಅಂತೀನಿ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಬೀಳುತ್ತೆ ಅನ್ನೋದ್ರ ಮೇಲೆ ಬೆಟ್ ಹಾಕ್ತೀನಿ, ಏರುತ್ತೆ ಅನ್ನೋದ್ರ ಮೇಲೆ ಬೆಟ್ ಹಾಕ್ತೀನಿ ಕಾಲ್ ಆಪ್ಷನ್ ಅಂತ ಅಂದರೆ. ಸೊ ಕಾಲ್ ಆಪ್ಷನ್ಗೂ ಪುಟ್ ಆಪ್ಷನ್ಗೂ ಒಂದು ಸಟಲ್ ಡಿಫ್ರೆನ್ಸ್ ಇದೆ. ಅದೇನಪ್ಪ ಅಂತಂದರೆ, ಈ ಕಾಲ್ ಆಪ್ಷನ್ಸ್ಗೂ ಮತ್ತು ಪುಟ್ ಆಪ್ಷನ್ಸಲ್ಲಿ ಈ ಇದೆಯಲ್ಲ, ಅಂದರೆ ಈ ಪ್ರೀಮಿಯಮ್ ಕ್ಯಾಲ್ಕುಲೇಷನ್ ಇದೆಯಲ್ಲ, ಎಷ್ಟು ಕಟ್ಟಬೇಕು ಅನ್ನೋದು, ಅದೇ ಡಿಫ್ರೆನ್ಸು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಇದೇ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಸ್ ತೊಗೊಳ್ಳಿ. ಲಾಟ್ ಸೈಜ್ 1,000 ಇತ್ತು ಅಂತ ಅಂದರೆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ
ಕರೆಂಟ್ ಪ್ರೈಸ್ ಅದು 147.92 ಇತ್ತು. ನಾನು ಕಾಲ್ ಆಪ್ಷನ್ಸ್ ಇದು 150 ಅಂತ ಇದ್ದರೆ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ ಇದು ಮೋರ್ ದೆನ್ 150 ಹೋಗುತ್ತೆ ಅಂತ ಬೆಟ್ ಆಗ್ತಾ ಇದ್ದೀನಿ. ಸೊ ಅದಕ್ಕೊಂದು ಪ್ರೀಮಿಯಮ್ ಸೆಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ₹3 ಪ್ರೀಮಿಯಮ್ ಅಂತ ಸೆಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಈ ₹3 ಪ್ರೀಮಿಯಮ್ ಅಂದರೆ ಏನಪ್ಪ ಅಂತಂದರೆ ಈ ನಾನು ಇದರಲ್ಲಿ 150 ಇಂಟು 1000 ಹೇಗೆ ಮಾಡಿದೆ ಫ್ಯೂಚರ್ಸಲ್ಲಿ ಆ ಥರ ಇಲ್ಲ. ಇದೊಂದು ಪ್ರೀಮಿಯಮ್ ಪ್ರೈಸ್ನ ನಾನು ಕಟ್ಟಬೇಕಾಗತ್ತೆ. ಇದರ ಅರ್ಥ 1000 ಇಂಟು 3 ಅಂದರೆ 3000 ಇದ್ದರೆ ಸಾಕು, ನಾನು ಆಪ್ಷನ್ಸಲ್ಲಿ ಎಂಟ್ರಿ ಮಾಡ್ಬೋದು. ಕಾಲ್ ಆಪ್ಷನ್ ಅಂದರೆ 150ಗಿಂತ ಮೇಲೆ ಹೋಗುತ್ತೆ ಅಂತ, ಪುಟ್ ಆಪ್ಷನ್ ಅಂದರೆ 150ಗಿಂತ ಕಡಿಮೆ ಹೋಗುತ್ತೆ ಅಂತ. ಈಗ ಇದರಲ್ಲಿ ತುಂಬಾ ಸಿನಾರಿಯೋಸ್ಗಳಿದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಇನ್ವೆಸ್ಟ್ಮೆಂಟ್ ಪ್ರೈಸ್ ಆಗಲೇ ಹೇಳಿದೆ, ಇದರಲ್ಲಿ ಬರೀ 3000 ಇದ್ದರೆ ಅಂದರೆ ಆನ್ ಎನ್ ಹೈಯರ್ ಲೆವೆಲ್. ಇದೊಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ವೇರಾಸ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮೋರ್ ದೆನ್ 1 lakh ಆ್ಯಂಡ್ ಅಬೌವ್ ಇರಬೇಕು. ಫ್ಯೂಚರ್ಸು ಆಪ್ಷನ್ಸ್ಗಿಂತ ಸ್ವಲ್ಪ ರಿಸ್ಕ್ ಕಡಿಮೆ, ಎರಡೂ ಹೆವಿ ರಿಸ್ಕಿನೇ. ಬಟ್ ಆಪ್ಷನ್ಸು ಮತ್ತು ಫ್ಯೂಚರ್ಸ್ ಕನ್ಸಿಡರ್ ಮಾಡಿದ್ರೆ ಫ್ಯೂಚರ್ಸ್ ಸ್ವಲ್ಪ ರಿಸ್ಕ್ ಕಡಿಮೆ, ಆಪ್ಷನ್ಸ್ ರಿಸ್ಕ್ ತುಂಬಾ ಜಾಸ್ತಿ. ಈಗ ನಾನು ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಇದ್ದು ಸಿನಾರಿಯೋಸ್ಗಳು ಹೇಗಿರುತ್ತೆ ಅಂತ. ಎಕ್ಸ್ಪೈರಿ ಡೇ ಪ್ರೈಸ್ ನೆಗೆಟಿವ್. ನನ್ನ ಪ್ರಕಾರ ನಾನು ಏನಂತ ಹಾಕಿದ್ದೀನಿ, ಫಸ್ಟು 150 ಅಂತ ಅಂದ್ಕೊಳ್ತಾ ಇದ್ದೀನಿ, ಬೋತ್ ಕಾಲ್ಗೂ ಪುಟ್ಗೂ, ಸುಮ್ಮನೆ ಎರಡು ಇದಂತ ಅಂದ್ಕೊಳ್ಳೋಣ. ಈಗ ಕಾಲು ನಾನು 150 ಅಂತ ತೊಗೊಂಡಿದ್ದೀನಿ. ಇದು ಕರೆಂಟ್ ಪ್ರೈಸ್ ಬಂದುಬಿಟ್ಟು 140. ಓಕೆ, ಇದು 150 ಇದೆ ಅಂತಲೇ ಅಂತ ಅಂದ್ಕೊಳ್ಳೋಣ, ಆಯಿತಾ. ಕರೆಂಟ್ ಪ್ರೈಸ್ 150 ಇದೆ ಅಂದರೆ ಅರ್ಥ ಏನು? ಈಗ ನಾನು ಅವತ್ತು ಕಾಲ್ ಆಪ್ಷನ್ 150ಕ್ಕಿಂತ ಜಾಸ್ತಿ ಹೋಗುತ್ತೆ ಅಂತ ತೊಗೊಂಡಿದ್ದೀನಿ, ಅದಕ್ಕೊಂದು ಪ್ರೀಮಿಯಮ್ ₹3 ಅಂತಲೂ ಕೊಟ್ಟಿದ್ದೀನಿ. ಬಟ್ ಕರೆಂಟ್ ಪ್ರೈಸ್ 150ನೇ ಇದೆ, ಅದರ ಅರ್ಥ ನೋ ಲಾಸು ನೋ ಗೇನ್ ಅಲ್ವಾ. ಬಟ್ ನನಗೆ ಇದ್ರಲ್ಲಿ ನಾನೇನು ಕಳ್ಕೊಳ್ಳೋದೇನಿರಲಿಲ್ಲ ಅಲ್ವಾ. ಬಟ್ ಆಗಲ್ಲ, ನಾನೊಂದು ಪ್ರೀಮಿಯಮ್ ಪೇ ಮಾಡಿದ್ದೀನಲ್ಲ ಆಲ್ರೆಡಿ, ಆ ಪ್ರೀಮಿಯಮ್ಮು ಝೀರೋ. ದ ಡಿಫ್ರೆನ್ಸ್ ಏನಿದೆ ಝೀರೋ ಇದೆ. 150 ಮೈನಸ್ 150 ಝೀರೋ ಇದೆ. 0 - 3 ಪ್ರೀಮಿಯಮ್ ಆಲ್ರೆಡಿ ಕಟ್ಟಾಗಿರೋದ್ರಿಂದ -3000 ಲಾಸ್ ಆಗಿರುತ್ತೆ ನನಗೆ. ಅದೇ ಥರ ಕಾಲ್ ಅಟ್ 150, ನಾನು 150 ಇದೆ, ಬಟ್ ಕರೆಂಟ್ ಪ್ರೈಸ್ 148 ಇದೆ. ಅದರ್ಥ ಏನು, ಇನ್ನೂ 150 ಮೇಲೆ ಹೋಗುತ್ತೆ ಅಂತಂದಿದೆ, 150ಗಿಂತ ಇನ್ನೂ ಕಡಿಮೆ ಹೋಗ್ಬಿಟ್ಟಿದೆ. ಬಟ್ ಡಿಫ್ರೆನ್ಸ್ ಏನಾಯಿತು ಇಲ್ಲಿ, -2 ಆಯಿತು. ಮತ್ತು ಪ್ರೀಮಿಯಮ್ಮು ಮುಂಚೆ ಪ್ರೀಮಿಯಮ್ -3 ಇತ್ತು, -3 ಮತ್ತು -2 ಅಥವಾ -5 ಆ್ಯಕ್ಚುಲಿ ನಂಗೆ ನೆಗೆಟಿವ್ ಲಾಸ್ ಆಗಬೇಕಿತ್ತಲ್ವ, ಅಂದರೆ -5000. ಇದರಲ್ಲಿ ಆಗಲ್ಲ. ಇದರಲ್ಲಿ ಹೇಗಾಗುತ್ತೆ ಅಂತಂದರೆ -5 ಇದೆ ಅಂತಂದರೆ ನಾನು ಜಸ್ಟ್ ಪ್ರೀಮಿಯಮ್ ಕಟ್ತಾ ಇದ್ದೀನಿ, ನಾನು ಎಂಟೈರ್ ವ್ಯಾಲ್ಯೂ ಕಟ್ತಾ ಇಲ್ಲ. ನಾನು ಏನು ಪ್ರೀಮಿಯಮ್ ಕಟ್ಟಿರ್ತೀನಿ ಅದು ಮಾತ್ರ ಲಾಸ್ ಆಗುತ್ತೆ. ಇನ್ ದಿಸ್ ಕೇಸ್ ಏನಾಗುತ್ತೆ, 3000 -3 ಅಂತ ಏನು ಪ್ರೀಮಿಯಮ್ ಕಟ್ಟಿದ್ದೆ ಅದು ಲಾಸ್ ಆಗುತ್ತೆ. ನೆಕ್ಸ್ಟು ಸಿನಾರಿಯೋ ಬರೋಣ. ಈಗ ಕಾಲ್ ಅಟ್ 150 ರೂಪೀಸ್ ನಾನು ಕಟ್ಟಿದ್ದೀನಿ, ಬಟ್ ಕರೆಂಟ್ ಪ್ರೈಸ್ ಎಕ್ಸ್ಪೈರಿ ಡೇಯಲ್ಲಿ 152 ಇದೆ. ಸೊ ಇದರಲ್ಲೂ ಚೆಕ್ ಮಾಡಿದ್ರೆ ಡಿಫ್ರೆನ್ಸ್ ಬಂದು ₹2 ಡಿಫ್ರೆನ್ಸ್ ಬಂತು. ಬಟ್ ಈ ₹2 ಮೈನಸ್ ಪ್ರೀಮಿಯಮ್ ಮಾಡಿದ್ರು ನಂಗೆ ಸ್ಟಿಲ್ -1 ಲಾಸ್ ಇದೆ. ಈ ಒಂದು 150ಗೂ 2 ಹೋದ್ರು, ನಾನು ಪ್ರೀಮಿಯಮ್ ಆಲ್ರೆಡಿ ₹3 ಕಟ್ಟಿರೋದ್ರಿಂದ ನನಗಿನ್ನೂ ನಾನು ಪ್ರಾಫಿಟಲ್ಲಿ ಬರೋಕ್ಕಾಗಿಲ್ಲ. ನನಗೆ ಬರಬೇಕು ಅಂದರೆ ನಾನು ಏನು ಇದು ಮಾಡಿರ್ತೀನಿ, ಈ ವ್ಯಾಲ್ಯೂ ತೊಗೊಂಡಿರ್ತೀನಿ, ದಟ್ ಪ್ಲಸ್ ಪ್ರೀಮಿಯಮ್ಗಿಂತ ಜಾಸ್ತಿ ಹೋಗಿರಬೇಕು, ಆಗ ಮಾತ್ರ ನಾನು ಪ್ರಾಫಿಟ್ ನೋಡೋಕ್ಕೆ ಸಾಧ್ಯ. ಅದೇ ಥರ ಪುಟ್ ಆಪ್ಷನ್ದು ಹೇಳ್ತೀನಿ. ಪುಟ್ ಆಪ್ಷನಲ್ಲಿ 150ಗಿಂತ ಕೆಳಗಡೆ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆನ್ ದ ಡೇ ಆಫ್ ಎಕ್ಸಿಕ್ಯೂಷನ್ನು 150ನೇ ಇದೆ. ಸೊ ಏನು ಚೇಂಜಸ್ ಆಗಿಲ್ಲ, ನಾನು ಪ್ರೀಮಿಯಮ್ ಕಳ್ಕೊಳ್ತೀನಿ. 0 - 3 ದಟ್ ಇಸ್ ಪ್ರೀಮಿಯಮ್ಮು. ಸೇಮ್ ಕರೆಂಟ್ ಅವತ್ತಿನ ದಿನ ಪ್ರೈಸ್ ಬಂದು 154 ಆಗೋಗಿದೆ, ಅಂದರೆ ಜಾಸ್ತಿ ಆಗೋಗಿದೆ. ಬಟ್ ಇದು ಬಂದು ಏನಾಗುತ್ತೆ, ನಂದು ಡಿಫ್ರೆನ್ಸ್ ಬಂದು -4 ಮತ್ತು -3 ಆಗಿದೆ. -4 -3 ಅಂದರೆ -7. ನಾನು -7000 ಲೂಸ್ ಮಾಡ್ಕೊಳ್ತೀನ? ಇಲ್ಲ, 3000ಅಲ್ಲಿ ಅಂದರೆ ನಾನು ಪ್ರೀಮಿಯಮ್ ಏನು ಕಟ್ಟಿರ್ತೀನಿ ಅದು ಮಾತ್ರ ಹೋಗುತ್ತೆ. ಅದೇ 149 ಬಂತು, 140 ಕಾಲ್ ಅಟ್ 149. ಓಕೆ, ಕಾಲಲ್ಲ, ಸಾರಿ, ಇದರಲ್ಲಿ ಸ್ವಲ್ಪ ಮೈನರ್ ಡಿಫ್ರೆನ್ಸ್ ಇದೆ. ಕಾಲಲ್ಲ, ಇದು ಪುಟ್. ಹಾಗೆ ಇದು ಪುಟ್ ಅಟ್ 150. ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ. 150 ಕರೆಂಟ್ ಪ್ರೈಸ್ ಬಂದು 149, ಆಯಿತಾ. ಕರೆಂಟ್ ಪ್ರೈಸ್ 149 ಇದೆ. ಈಗಲೂ ಏನಾಗುತ್ತೆ, ನಂದು ಪ್ರೀಮಿಯಮ್ ಬಂದು 150ಗಿಂತ ಕಡಿಮೆ ಇದೆ. ಅದರ್ಥ ನಾನು ಸೆಲ್ ಆಗೋದು ಲೋಗೆ ಹೋಗುತ್ತೆ ಅಂತ ನಾನು ₹1 ಲೋಗೆ ಹೋಗಿದೆ. ಸೊ ಇಲ್ಲಿ ಪ್ರಾಫಿಟ್ ಆದರೂ ನಾನು ಪ್ರೀಮಿಯಮ್ಮು ₹3 ಕಟ್ಟಿರೋದು -2 ಆಗುತ್ತೆ. ಅಗೈನ್ ನಂಗೆ ಲಾಸು -2 ಬಂದು ₹2000 ಲಾಸ್ ಆಗುತ್ತೆ. ನಮ್ಗೆ ಯಾವಾಗ ಬೆನಿಫಿಟ್ ಆಗುತ್ತೆ ಅಂತ ಅಂದರೆ 150 ಇದ್ದಿದ್ದು 155 ಹೋಯಿತು ಕಾಲ್ ಆಪ್ಷನಲ್ಲಿ, ಅಂದರೆ ₹5 ಲಾಭ ಆಗಿದೆ. ಆ ₹5 ಮೈನಸ್ ಪ್ರೀಮಿಯಮ್ ಮಾಡಿದ್ರೆ -2 ಆಗುತ್ತೆ. ಸೊ ಇದು ಪ್ರಾಫಿಟ್ ಅಂತಂದರೆ ಇದರಲ್ಲಿ ಲಾಸ್ ಏನಿಲ್ಲ.
₹2,000 ಪ್ರಾಫಿಟ್ ಆಗಿದೆ. ಅದೇ ಥರ ಪುಟ್ ಆಪ್ಷನಲ್ಲಿ ನಾನು 150ಕ್ಕಿಂತ ಕೆಳಗಡೆ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ, 140ಗೆ ಹೋಗ್ಬಿಡ್ತು. ಸೊ ಇದ್ರ ಅರ್ಥ ₹10 ಪ್ರಾಫಿಟ್ ಬಂದಿದೆ, 10 - 3 ಪ್ರೀಮಿಯಮ್ ಅದು ₹7 ಲಾಭ ಆಗುತ್ತೆ. ಸೊ ಇದ್ರ ಹತ್ರ ಏನಿಲ್ಲ ಅಂದರೆ ₹7,000 ಲಾಭ ಆಗುತ್ತೆ. ಓಕೆ, ಇಷ್ಟನ್ನು ಹೇಳ್ತಾ ಈ ಆಪ್ಷನ್ಸು ಮತ್ತು ಪ್ರೀಮಿಯಮ್ ಬಗ್ಗೆ ಹೇಳೋಕ್ಕೆ ಮುಗಿಸ್ತೀನಿ. ಬಟ್ ಆಪ್ಷನ್ಸ್ ಬಗ್ಗೆ ಲೈವ್ ಆಗಿ ಎಕ್ಸಾಂಪಲ್ಲು ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ಏನಕ್ಕೆ ಅಂದರೆ ನಿಮ್ಗೆ ಅದರಿಂದ ಗೊತ್ತಾಗುತ್ತೆ. ಒನ್ ಸೆಕೆಂಡ್, ಸಾರಿ, ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ಬೋದು ಇವತ್ತೊಂದು ದಿನದ ಚೇಂಜಲ್ಲೇ ಇಲ್ಲಿ 27th ಜಾನ್. ಓಕೆ, ಇದರಲ್ಲೂ ಇನ್ನೊಂದು ಕಾನ್ಸೆಪ್ಟ್ ಇದೆ. ಇಲ್ಲಿ 27 ಜಾನ್ ಎಕ್ಸ್ಪೈರಿ ಡೇಟು. ಪರ್ಸೆಂಟೇಜ್ ಚೇಂಜ್ ನೋಡಿ, ಒಂದೇ ದಿನಕ್ಕೆ 79%. ಅಂದರೆ ₹100 ಹಾಕಿದರೆ ನಿಮಗೆ ₹179 ಜಾಸ್ತಿ ಆಗಿರೋದು. ₹100 ಹಾಕಿದರೆ ₹200 ಲಾಭ. ಒಂದೇ ದಿನದಲ್ಲಿ ಇಷ್ಟು ವೇರಿಯೇಷನ್ಸ್ ಇರುತ್ತೆ. ಸೊ ಇದು ತುಂಬಾ ವಾಲಟೈಲ್ ಇರುತ್ತೆ, ತುಂಬಾ ರಿಸ್ಕಿನೂ ಇರುತ್ತೆ. ನಾನು ಇನ್ನೊಂದು ಕಾನ್ಸೆಪ್ಟ್ ಏನೋ ಹೇಳಬೇಕು ಅಂತಿದ್ನಲ್ಲ, ಅದೇನಪ್ಪ ಅಂದರೆ ಇದು ಈಗ ನೋಡ್ಬೋದು ಮಂತ್ಲಿ ಎಕ್ಸ್ಪೈರಿ ಇದೆ. ಬಟ್ ನಿಫ್ಟಿ ಇದರಲ್ಲೆಲ್ಲ ವೀಕ್ಲಿ ಎಕ್ಸ್ಪೈರಿಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಆಪ್ಷನ್ಸ್ಗೆ ಹೋಗ್ತೀನಿ ಅಂತಲೇ ಅಂದ್ಕೊಳ್ಳಿ. 13th ಜಾನು ಬಂದು ಎಕ್ಸ್ಪೈರಿ ಇದೆ. ಅದೇ ಥರ ಮುಂದೆ ಹೋಗ್ತೀನಿ, 20th ಜಾನು ಎವ್ರಿ ವೀಕ್ಲಿ ಎಕ್ಸ್ಪೈರಿ ಇದೆ. 20th ನೋಡಿ, 20th ಜಾನು ಎಕ್ಸ್ಪೈರಿ ಇದೆ, 27 ಜಾನು ಎಕ್ಸ್ಪೈರಿ ಇದೆ. ಈ ಥರ ಡಿಫ್ರೆಂಟು ಟೈಮ್ ಫ್ರೇಮ್ ಇರುತ್ತೆ ಎಕ್ಸ್ಪೈರಿಗೆ. ಸೊ ಈ ಥರ ಕಾನ್ಸೆಪ್ಟ್ ಇದು ಆಪ್ಷನ್ಸು ಮತ್ತು ಫ್ಯೂಚರ್ಸು ಅಂತ. ನನ್ನ ಕೇಳೋದಾದ್ರೆ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಲೇಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.